ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನ್ಮಾಷ್ಟಮಿನ ನಮ್ಮನೇಲಿ ಆಚರಣೆ ಮಾಡಿದೆ. ನಮ್ಮನೇಲಿ ತೊಟ್ಲಲ್ಲಿ ಇರುವಂಥ ಒಂದು ಮುದ್ದಾದ ಬಾಲಕೃಷ್ಣನ ವಿಗ್ರಹ ಇದೆ. ಇದೇ ವಿಗ್ರಹಕ್ಕೆ ನಾನು ಪ್ರತಿ ವರ್ಷ ಜನ್ಮಾಷ್ಟಮಿ ಅಂದ ಅಭಿಷೇಕ ಮಾಡ್ತೀನಿ. ಈ ವರ್ಷ ಕೂಡ ಹಾಲು, ಮೊಸರು, ಜೇನುತುಪ್ಪ, ಎಳ್ನೀರು ಮತ್ತು ನೀರು ಇದೆಲ್ಲದರಿಂದ ಅಭಿಷೇಕ ಮಾಡಿದೆ. ಆಮೇಲೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಬಾಳೆಹಣ್ಣು, ತೆಂಗಿನಕಾಯಿ, ಆಮೇಲೆ ಅವಲಕ್ಕಿ ಮತ್ತು ಮೊಸರು, ಬೆಲ್ಲ ಇದೆಲ್ಲದನ್ನು ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೆ. ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೆ. ಇದು ಮಗಳು ಬಂದ ಮೇಲೆ ಮೊದಲನೇ ಜನ್ಮಾಷ್ಟಮಿ. ಅದರಿಂದ ತುಂಬ ತುಂಬ ಖುಷಿಯಾಗಿತ್ತು. ತುಂಬ ಒಂಥರ ಸಡಗರ ಇತ್ತು. ಅವಳಿಗೂ ಕೃಷ್ಣನ ಡ್ರೆಸ್ ಹಾಕಿ ಫೋಟೋಸು, ವೀಡಿಯೋಸ್ ಎಲ್ಲ ತೆಗೆದಿದ್ದೀನಿ. ಸ್ವಲ್ಪ ಬೆಣ್ಣೆನೂ ತಿನ್ನಿಸಿದ್ದೀನಿ. ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಆದಷ್ಟು ಬೇಗ ಅವಳ ಫೋಟೋಸ್ನೂ ಶೇರ್ ಮಾಡ್ತೀನಿ. ಅದು ಬಿಟ್ಟರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ನನಗೆ ತುಂಬ ತುಂಬ ಇಷ್ಟ ಆಗೋದು ಏನು ಅಂತಂದರೆ ಕೃಷ್ಣನ ಸಂದೇಶಗಳು. ಅವ್ರು ಹೇಳಿರೋ ಅಂಥ ಸಂದೇಶಗಳನ್ನ ಒಂದ್ಸಲ ನೆನಪಿಸ್ಕೊಳ್ಳೋ ಅಂಥದ್ದು. ಏನೇ ನಾವು ಲೈಫಲ್ಲಿ ಕಷ್ಟಗಳು ಬಂದರೂ ಎಲ್ಲೂ ಕುಗ್ಗಬಾರ್ದು, ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಬೇಕು ಅಂತ ಅನ್ನೋದು. ಮತ್ತು ನಾವು ಏನನ್ನೂ ತಂದಿಲ್ಲ, ಏನನ್ನೂ ತೊಗೊಂಡು ಹೋಗಲ್ಲ, ಎಲ್ಲದನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ ಅನ್ನೋದು ನನ್ನ ಫೇವ್ರೆಟ್. ಇದೆಲ್ಲದನ್ನು ನೆನಪಿಸ್ಕೊಂಡು ನನಗೆ ತಿಳಿದ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಪೂಜೆ ಮಾಡಿದೆ. ಈಗ ನೋಡ್ತಿರೋ ಹಾಗೆ ತುಳಸಿ ಎಲೆಗಳನ್ನ ಉಪಯೋಗಿಸ್ಕೊಂಡು ಅರ್ಚನೆ ಮಾಡಿಕೊಂಡೆ. ಮತ್ತು ನಮಗೇನೇ ಕಷ್ಟ ಸುಖಗಳು ಬಂದರೂ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸೋವಂಥ ಶಕ್ತಿ ಕೊಡಪ್ಪ, ಎಲ್ಲರನ್ನೂ ಚೆನ್ನಾಗಿಡು ಅಂಥೇಳಿ ಬೇಡ್ಕೊಂಡೆ. ಮನಸಾರೆ ದೇವ್ರನ್ನ ಕೇಳ್ಕೊಂಡಿದ್ದಿಷ್ಟೇ. ಇನ್ನು ಮಾಡೋದಕ್ಕೆ ತುಂಬ ಸಾಕಷ್ಟು ಕೆಲಸಗಳಿದೆ. ಅದೆಲ್ಲದರಲ್ಲೂ ನಿನ್ನ ಶ್ರೀರಕ್ಷೆ ಇರಲಿ, ನೀನೇ ನಮ್ಮ ಜೊತೇಲಿರು ಅಂತ ಕೇಳ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದು ನನ್ನ ಈ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಪುಟ್ಟದಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ಮಾಡಿದ್ದೀನಿ. ಏನೇ ತಪ್ಪುಗಳಿದ್ರೂ ಆ ದೇವ್ರಿಗೆ ಕ್ಷಮಿಸಲಿ ಅಂತ ಕೇಳಿಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಎಷ್ಟೇ ಚೆನ್ನಾಗಿತ್ತು. ನಗ್ನಗ್ತಾ ಖುಷಿಯಾಗಿ ಸಂಭ್ರಮದಿಂದ ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಒನ್ಸ್ ಅಗೇನ್ ಹ್ಯಾಪಿ ಜನ್ಮಾಷ್ಟಮಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್. ಜೈ ಶ್ರೀಕೃಷ್ಣ. श्री कृष्ण